ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ಮಧ್ಯಾಹ್ನಕ್ಕೆ ನಾನು ಪಲಾವ್ ಮಾಡಿದ್ದೆ. ಸ್ವಲ್ಪ ವೆದರ್ ಚಳಿ ಇತ್ತು, ಹಾಗಾಗಿ ಸಾಂಬಾರು ಬದಲು ಒಂದು ಸ್ವಲ್ಪ ಸ್ಪೈಸಿಯಾಗಿ ಒಂದು ಪಲಾವ್ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಏನಾದ್ರು ಡೀಪ್ ಫ್ರೈದು ತಿನ್ನಬೇಕು ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾನು ಪಾಲಕ್ ಸೊಪ್ಪನ್ನ ಹಾರ್ವೆಸ್ಟ್ ಮಾಡ್ಕೊಳಕ್ಕೆ ನಾನು ಟೆರೆಸಿಗೆ ಬಂದಿದ್ದೀನಿ. ನೋಡಿ, ಪಾಲಕ್ ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ಈರುಳ್ಳಿ ಮತ್ತು ಪಾಲಕ್ ಸೊಪ್ಪು ಎರಡನ್ನೂ ಯೂಸ್ ಮಾಡಿ ಒಂದು ಸಿಂಪಲ್ ಪಕೋಡ ಮಾಡ್ತಾಯಿದ್ದೀನಿ. ತುಂಬ ಬೇಗ ಆಗುತ್ತೆ ಆ್ಯಂಡ್ ತುಂಬ ಇನ್ಸ್ಟೆಂಟಾಗಿ ಕೂಡ ಆಗುತ್ತೆ. ನೋಡಿ ಎಷ್ಟು ಫ್ರೆಶ್ ಆಗಿದೆ. ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ. ಸೊ ಟೆರೆಸಲ್ಲಿ ಅಥವಾ ನಮ್ಮ ಮನೆ ಹತ್ತಿರ ಎಲ್ಲರೂ ಸ್ವಲ್ಪ ಚಿಕ್ಕ ಜಾಗ ಇದ್ರೂ ಈ ಥರ ಸೊಪ್ಪುಗಳನ್ನ ಬೆಳಿಬೋದು. ಸ್ವಲ್ಪ ಸನ್ಲೈಟ್ ಬರುತ್ತೆ ಅನ್ನೋದಾದರೆ. ಇದಕ್ಕೆಲ್ಲ ತುಂಬ ದೊಡ್ಡ ಗ್ರೋ ಬ್ಯಾಗ್ಸ್ ಬೇಕಾಗಿಲ್ಲ. ಚಿಕ್ಕ ಗ್ರೋ ಬ್ಯಾಗ್ಸ್ನಲ್ಲೂ ಸೊಪ್ಪನ್ನು ಆರಾಮಾಗಿ ಬೆಳಿಬೋದು ನಾವು. ಇದೆಲ್ಲ ಸೀಡ್ಸ್ ಥ್ರೂನೇ ಗ್ರೋ ಮಾಡಿರೋದು. ನೋಡಿ ಎಷ್ಟು ಫ್ರೆಶ್ ಆಗಿದೆ. ಇದಕ್ಕೆ ನಾನು ಯಾವುದೂ ಕೆಮಿಕಲ್ ಸ್ಪ್ರೇನ ಮಾಡಿಲ್ಲ, ತುಂಬ ಆರ್ಗ್ಯಾನಿಕ್ಕಾಗೇ ಬೆಳೆದಿರೋವಂಥದ್ದು. ಸೊ ಇಷ್ಟು ಹಾರ್ವೆಸ್ಟ್ ಮಾಡಿಕೊಂಡೆ. ಇದನ್ನು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊತೀನಿ. ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಮೆಣಸಿನ್ಕಾಯಿ, ಈರುಳ್ಳಿ ಕೂಡ ಸ್ವಲ್ಪ ಉದ್ದುದ್ದಾನೆ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ ಇಷ್ಟನ್ನು ಹಾಕ್ಕೊತೀನಿ. ಇದು 4 ಇದ್ದರೆ ಸಾಕು. ತುಂಬ ಇನ್ಸ್ಟೆಂಟಾಗಿ ತುಂಬ ಬೇಗ ಆಗುತ್ತೆ. ಸೊ ಇದನ್ನೆಲ್ಲ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೋಡಿ, ಫಸ್ಟ್ ಪಾಲಕ್ ಸೊಪ್ಪು ಹಾಕ್ಕೊಂಡೆ. ನೆಕ್ಸ್ಟ್ ಕೊತ್ತಂಬರಿ, ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲ ಹಾಕ್ಕೊತೀನಿ. ಈರುಳ್ಳಿ ಉದ್ದುದ್ದ ಕಟ್ ಮಾಡಿದ್ರೆ ಚೆನ್ನಾಗಿರತ್ತೆ. ಸೊ ಇದಕ್ಕೆ ಸುಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊತೀನಿ. ಮೆಣಸಿನ್ಕಾಯಿ ಆಲ್ರೆಡಿ ಆ್ಯಡ್ ಮಾಡ್ಕೊಂಡಿದ್ದೀವಿ, ಸೊ ನೋಡ್ಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ. ಇದನ್ನು ಹಾಕಾದ್ಮೇಲೆ ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಕೈಯಲ್ಲೇ ಕಲಿಸ್ಕೊಂಡ್ರೆ ಇನ್ನು ನೀಟಾಗಿ ಮಿಕ್ಸ್ ಆಗುತ್ತೆ. ಸೊ ಹೀಗೆ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಬೇಕು. ಬಿಕಾಸ್ ಇದರಲ್ಲಿ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಳುತ್ತೆ. ಸೊ ಅದು ಎಷ್ಟು ನೀರು ಬಿಟ್ಕೊಳುತ್ತೆ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ತುಂಬ ನೀರನ್ನು ಹಾಕ್ಕೊಳಕ್ಕೆ ಹೋಗಬೇಡಿ, ತುಂಬ ತೆಳ್ಳಗಾಗ್ಬಿಡತ್ತೆ. ನೋಡಿ, ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಹಾಕ್ಕೊಂಡು ಹಾಗೆ ಫಸ್ಟ್ ಮಿಕ್ಸ್ ಮಾಡಿ, ಅದಾದಮೇಲೆ ನೀರು ಬೇಕಾದ್ರೆ ಸ್ವಲ್ಪ ಚಿಮುಕ್ಸ್ಕೊಳ್ಳಿ. ತುಂಬ ನೀರು ಹಾಕಬೇಡಿ. 1 ಸ್ಪೂನ್ ಅಥವಾ 2 ಸ್ಪೂನ್ ಹಾಕಿದರೆ ಸಾಕು. ನೋಡಿ, ಫೈನಲಿ ಈ ಥರ ಕಲಿಸ್ಕೊಳ್ಳಿ. ಸ್ವಲ್ಪ ತೆಳ್ಳಗಾಯಿತು ಅಂದರೆ ಇನ್ನೊಂದು ಚೂರು ಕಡಲೆ ಹಿಟ್ಟನ್ನು ಹಾಕ್ಕೊಬೋದು. ಸೊ ಕಲಿಸ್ಕೊಂಡು ಪಕೋಡ ಥರ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋದು. ನೋಡಿ, ತುಂಬ ಬೇಗ ಆಗುತ್ತೆ, ತುಂಬ ಇನ್ಸ್ಟೆಂಟಾಗಿ ಕೂಡ ಆಗುತ್ತೆ. ಅರ್ಜೆಂಟಾಗಿ ಏನಾದ್ರು ಮಾಡಬೇಕು ಅಂದಾಗ ಇದನ್ನು ಮಾಡ್ಕೊಬೋದು. ಇನ್ನು ಸೊಪ್ಪನ್ನು ಇನ್ನೊಂಚೂರು ಜಾಸ್ತಿನೂ ಹಾಕ್ಕೊಬೋದು, ಬಟ್ ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಫ್ರೈ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಆಗುತ್ತೆ. ಇದನ್ನು ಒಂದು ಟಿಶ್ಯೂ ಪೇಪರಿಗೆ ತಕ್ಕೊತೀನಿ. ಆ ಟಿಶ್ಯೂ ಪೇಪರ್ ಎಕ್ಸ್ಟ್ರಾ ಎಣ್ಣೆ ಏನಾದರೂ ಇದ್ದರೆ ಅಲ್ಲಿ ಅದು ಹೀರ್ಕೊಳುತ್ತೆ. ಹಾಗಾಗಿ ಸೊ ಫೈನಲಿ ನನ್ನ ಲಂಚ್ ರೆಡಿ ಆಗಿದೆ. ಒಂದು ಸಿಂಪಲ್ ಮತ್ತು ಇನ್ಸ್ಟೆಂಟಾಗಿ ಆಗಿರುವಂಥ ಪಕೋಡ. ಫಸ್ಟ್ ನಾನು ಪಲಾವ್ ತೊಗೊಂಡಿದ್ದೀನಿ, ಅದ್ರ ಜೊತೆ ಸ್ವಲ್ಪ ರಾಯ್ತಾ ತೊಗೊಂಡಿದ್ದೀನಿ. ಬಿಕಾಸ್ ನನಗೆ ರಾಯ್ತಾ ಇಲ್ಲದೆ ಪಲಾವ್ ತಿನ್ನೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ನಾನು ಮೊಸರು ಯೂಶ್ವಲಿ ರೆಗ್ಯುಲರಾಗಿ ಕೂಡ ಹಾಕ್ಕೊಳ್ತೀನಿ ಎಲ್ಲದಕ್ಕೂ. ಸೊ ಇದು ಈರುಳ್ಳಿ ಮತ್ತು ಸೌತೆಕಾಯಿ, ಕೊತ್ತಂಬರಿ ಹಾಕಿರುವಂಥ ಒಂದು ಸಿಂಪಲ್ ರಾಯ್ತಾ. ಆಮೇಲೆ ಸೌತೆಕಾಯಿ ತೊಗೊತಾ ಇದ್ದೀನಿ. ಅದ್ರ ಜೊತೆ ಇವಾಗ ಪಕೋಡ ತೊಗೊತೀನಿ. ಸೊ ಒಂದು ಸಿಂಪಲ್, ಈಸಿ, ಇನ್ಸ್ಟೆಂಟಾಗಿರೋ ರೆಸಿಪಿ ತೋರಿಸಿದ್ದೀನಿ. ಹೋಪ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.